ಗಿಂತ ಹೆಚ್ಚು ಜನೌಷಧಿ ಮಳಿಗೆಗಳಿದ್ದಾವೆ. ಅದರಲ್ಲಿ 200ರಷ್ಟು ಮಳಿಗೆಗಳು ಸರ್ಕಾರಿ ಆಸ್ಪತ್ರೆಯ ಒಳಗಡೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಆ ಕಾಂಪೌಂಡಿನ ಒಳಗಡೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆದರೆ ಜನೌಷಧಿ ಮಳಿಗೆಯಲ್ಲಿ 70% ಇವತ್ತು ಮೆಡಿಸಿನ್ ಅತ್ಯಂತ ಕಡಿಮೆ ರೇಟ್ ಸಿಗುತ್ತೆ. ಇದು ಒಂದು ಕ್ರಾಂತಿಕಾರಕವಾದಂಥ ಪ್ರಧಾನಮಂತ್ರಿಯವರ ಆಲೋಚನೆ, ಚಿಂತನೆ. ಔಷಧಿ ಲಾಬಿ, ಡ್ರಗ್ಸ್ ಲಾಬಿ ಈ ದೇಶದಲ್ಲಿ, ಈ ವಿಶ್ವದಲ್ಲಿ ಯಾವ ರೀತಿಲಿ ಆ ಲಾಬಿ ಕಾರ್ಯ ಮಾಡುತ್ತೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಆ ನಡುವೆ, ಆ ಡ್ರಗ್ಸ್ ಲಾಬಿಯ ನಡುವೆ ಪ್ರಧಾನಮಂತ್ರಿಗಳು ಈ ರೀತಿಯ ಜನೌಷಧಿ ಮಳಿಗೆಗಳನ್ನ ಬಡವರಿಗೆ ಅತ್ಯಂತ ಚೀಪ್ ಆಗಿ ಮಾತ್ರೆ, ಟ್ಯಾಬ್ಲೆಟ್ಸ್ಗಳು ಸಿಗಬೇಕು ಅಂತಕ್ಕಂಥದ್ದು ಏನಿದೆ, ಇದು ಅವರ ಆ ಲಾಬಿನ ಮೆಟ್ಟಿ ಕೇಂದ್ರ ಸರ್ಕಾರ ಇವತ್ತು ತಗೊಂಡಿರ್ತಕ್ಕಂಥ ಬಹಳ ದೊಡ್ಡ ಜನೋಪಯೋಗಿ ಕಾರ್ಯಕ್ರಮ. ಆದರೆ ರಾಜ್ಯ ಸರ್ಕಾರಕ್ಕೆ ಈ ರೀತಿ ಆಸ್ಪತ್ರೆ ಒಳಗಡೆ ಆ ಬಡವರಿಗೆ ಅವಕಾಶ ಸಿಗ್ತಾ ಇರ್ತಕ್ಕಂಥದಕ್ಕೆ ಸಬು ಹೇಳುತ್ತೆ. ಏನ್ ಹೇಳುತ್ತೆ? ಇಲ್ಲ, ನಾವೇ ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದೀವಿ, ಉಚಿತವಾಗಿ ಕೊಡ್ತಾ ಇದ್ದೀವಿ. ಉಚಿತವಾಗಿ ಕೊಡ್ತಾ ಇರ್ಬೇಕಾದ್ರೆ ಮತ್ತೆ ಹಾಕ್ಬೇಕು, ದುಡ್ಡು ಕೊಟ್ಟು ತಗೊಳ ಅಂತದಕ್ಕೆ ಮಳಿಗೆ ಹಾಕ್ಬೇಕು. ಹಾಗಾಗಿ ಹೊರಗಡೆ ಅವ್ರು ಬೇಕಾದ್ರೆ ಹಾಕೊಳ್ಳಿ ಅಂತ. ಆದ್ರೆ 1100ಕ್ಕಿಂತ ಹೆಚ್ಚು ಔಷಧಿಗಳು ಇಲ್ಲಿ ಇರ್ಬೇಕು ಆಸ್ಪತ್ರೆಯಲ್ಲಿ. ಅವರು ಗುರುತು ಮಾಡಿದ ಔಷಧಿಗಳು 1100ಕ್ಕಿಂತ ಟ್ಯಾಬ್ಲೆಟ್ಸ್ ಔಷಧಿಗಳು 1100ಕ್ಕಿಂತ ಹೆಚ್ಚು ಗುರುತು ಮಾಡಿದ್ದಾರೆ. ಅಷ್ಟು ಇರ್ಬೇಕು ಹಾಸ್ಪಿಟಲ್, ಯಾವಾಗಲೂ ಸ್ಟಾಕ್ ಇರ್ಬೇಕು. ಆದ್ರೆ ಇಲ್ಲಿ ಎಷ್ಟು ಸ್ಟಾಕ್ ಇದೆ ಅಂತ ಕೇಳಿದ್ರೆ 300ಕ್ಕಿಂತ ಹೆಚ್ಚು ಮಾತ್ರ ಔಷಧಿಗಳಿದಾವೆ. 25% ಮಾತ್ರ ಔಷಧಿಗಳಿಗೆ ಸ್ಟಾಕ್ ಇದಾವೆ. 75% ಇಲ್ಲೇ ಇಲ್ಲ. ಏನಾಗ್ರಣ ಸೂರ್ಯ ಕಟ್ಟು ಇಲ್ಲ. ಅಲ್ಲ, ನೀವೊಂದು ಕ್ಯಾಮ್ರಾ ಅಲ್ಲ, ಪರವಾಗಿಲ್ಲ, ಅದೇ ಗಮನಕ್ಕೆ ಮಾಡೋದೆ ಯಾಕೆ ಬೇಡ ಏನು ಅಂತ. 75% ಔಷಧಿಗಳು, ಮೆಡಿಸಿನ್ ಇಲ್ಲೇ ಇಲ್ಲ. ಆ ಮೆಡಿಸಿನ್ ಇಲ್ಲದೆ ಇದ್ದಾಗ ಇವ್ರು ಏನ್ ಮಾಡ್ತಿದ್ದಾರೆ? ಹೊರಗಡೆ ಬರ್ಕೊಡ್ತಿದ್ದಾರೆ. ಎಲ್ಲಿ ಬರ್ಕೊಡ್ಬೇಕು? ಆ ಸಂದರ್ಭದಲ್ಲಿ ಜನೌಷಧಿ ಕೇಂದ್ರ ಅಲ್ಲೇ ಹಾಸ್ಪಿಟಲ್ ಇರೋದನ್ನ ಚೀಪ್ ಆಗಿರೋದನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ, ಬಡವರಿಗೆ ಅದು ಹೆಲ್ಪ್ ಆಗೋದಕ್ಕೆ ಸಾಧ್ಯ. ಇಲ್ಲ, ನೀವು 1100ಕ್ಕಿಂತ ಹೆಚ್ಚು ಮೆಡಿಸಿನ್ ಇದಾವಲ್ಲ, 1150ರಷ್ಟು ಮೆಡಿಸಿನ್ ಇಲ್ಲಿ ಏನಿರ್ಬೇಕಿತ್ತು, ಮಾತ್ರೆಗಳು ಏನಿರ್ಬೇಕಿತ್ತು, ಅವನ್ನೆಲ್ಲ ಸಪ್ಲೈ ಕೊಡಬೇಕಿತ್ತು ದಿನೇಶ್ ಗುಂಡೂರಾವ್ ಅವರೇ. ನೀವು ಅದನ್ನ ಸಪ್ಲೈ ಕೊಡದೇನೆ ಎಲ್ಲೋ ಖಾಸಗಿ ಮೆಡಿಕಲ್ ಶಾಪ್ನವರಿಗೆ, ಖಾಸಗಿಯವರಿಗೆ ಅವಕಾಶ ಮಾಡಿಕೊಡೋದಕ್ಕಾಗಿ ಡ್ರಗ್ಸ್ ಮಾಫಿಯಾ ಜೊತೆಗೆ ಸೇರ್ಕೊಂಡು ಆ ಡೀಲಲ್ಲಿ ಭಾಗಿಯಾಗಿರೋದಿದೆಯಲ್ಲ, ಇದನ್ನ ಬಿಜೆಪಿ ಖಂಡಿಸುತ್ತೆ. ಡಾಕ್ಟರ್ಗಳು, ಪಾಪ ಇರೋ ಡಾಕ್ಟರ್ಗಳು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ವಿಕ್ರಮ್ ಇರ್ಬೋದು, ಹರೀಶ್ ಇರ್ಬೋದು, ಎಲ್ಲ ನಮ್ಮ ಡಾಕ್ಟರ್ಗಳು, ಆ ತಂಡ ಏನಿದೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅದ್ರಲ್ಲಿ ನಾನು ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಒಳ್ಳೆ ಕೆಲಸಗಾರರಿಲ್ಲ. ಪರಪ್ಪ ಡಾಕ್ಟರ್ ಅಷ್ಟೇ. ಇಲ್ಲಿ ಯಾರೋ ಒಬ್ಬ THO ಇದ್ದ, ಭೋಸ್ಲೆ, ಇಡೀ ಹಾಸ್ಪಿಟಲ್ ಅನ್ನ ತನ್ನ ಕಪಿ ಮುಷ್ಟಿ ಹಿಡ್ಕೊಂಡು ಇಡೀ ವ್ಯವಸ್ಥೆ ಹಾಳು ಮಾಡಿರ್ತಿದ್ರು ಆ ಭೋಸ್ಲೆ ಅಂತಕ್ಕಂಥ. ಪರಪ್ಪ ಬಹಳ ಚೆನ್ನಾಗಿ ಅದನ್ನ ಕೇಂದ್ರ ನಮ್ಮ ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ಪಾರ್ಟಿಯ ಒಂದು ವಿಶೇಷವಾದಂತಹ ಕೊಡುಗೆಯಾಗಿ 2008ರಲ್ಲಿ ಈ ಒಂದು ಜನೌಷಧಿ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಆ ಒಂದು ಕೇಂದ್ರದಿಂದ ಸಾವಿರ ರೂಪಾಯಿಗೆ ಸಿಗ್ತಕ್ಕಂಥ ಮೆಡಿಸಿನ್ ಏನಿದೆ ಅದು 100 ರೂಪಾಯಿಗೆ ಸಿಗ್ತಿತ್ತು. ಅಂದ್ರೆ ಬಡವರಿಗೆ, ಕೆಳಮಟ್ಟದ ಜನರಿಗೆ ಈ ಅನುಕೂಲವನ್ನ, ಅವರ ಉಪಯೋಗವನ್ನ ಇದುವರೆಗೂ ಕೂಡ ಅವರು ಪ್ರಯೋಜನವನ್ನ ಪಡಿತಾ ಇದ್ದಾರೆ. ಈ ಒಂದು ಸರ್ಕಾರದಿಂದ ಆದಂತಹ ಒಳ್ಳೆಯ ಕಾರ್ಯಗಳಿಗೆ ಈಗ ಬಂದಿರತಕ್ಕಂತಹ ರಾಜ್ಯ ಸರ್ಕಾರದ ನಾಯಕರುಗಳು ಯಾಕೆ ಈ ರೀತಿಯಾಗಿ ಬಡವರಿಗೆ ಆಗ್ತಕ್ಕಂತಹ ತೊಂದರೆ, ಅಂದ್ರೆ ಬಡವರಿಗೆ ಆಗುವ ಒಂದು ಅನುಕೂಲವನ್ನ ತಪ್ಪಿಸ್ಬೇಕು ಅಂತ ಹೇಳಿಬಿಟ್ಟು ಇಲ್ಲಿರ್ತಕ್ಕಂತಹ ಜನೌಷಧಿ ಕೇಂದ್ರವನ್ನ ಬೇರೆ ಕಡೆಗೆ ತೆರವು ಮಾಡಿಸ್ಬೇಕು ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಖಂಡಿತವಾಗಿ ಇದು ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿ ಇದನ್ನ ಖಂಡಿಸ್ತದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೇವೆ. ಈ ರೀತಿಯ ಒಂದು ಯೋಜನೆಗಳನ್ನ ಯಾವುದೇ ಸರ್ಕಾರ ಬರಲಿ ಜನರಿಗೆ ಆಗುವಂತಹ ಅನುಕೂಲಗಳು
ಸಿಗಬೇಕು. ಇದರಲ್ಲಿ ರಾಜಕೀಯವನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲರ ನಾಯಕರಲ್ಲಿ ಮನವಿ ಮಾಡ್ತಾ ಇಂತಹ ಯೋಜನೆಗಳಿಗೆ ನೀವು ಉತ್ತೇಜನವನ್ನ ಕೊಡಿ ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ಕೇಳ್ತಾ ಎಲ್ರಿಗೂ ಅವಕಾಶಕ್ಕಾಗಿ ವಂದಿಸಿ ನಮಸ್ಕಾರಗಳು. ಏನ್ರಿ ನಿಮ್ದು ಆಡಳಿತ ವೈಫಲ್ಯ? 60 ಕೋಟಿ ಜನ ಸೇರಿದ್ರು ಕುಂಭಮೇಳದಲ್ಲಿ. 60 ಕೋಟಿ ಜನ, ಕೇವಲ 25ರಿಂದ 30 ಜನ ಮಾತ್ರ ಅಲ್ಲಿ ಕಾಲ್ತುಳಿತಕ್ಕೆ ಬಲಿಯಾಗ್ತಾರೆ. 60 ಕೋಟಿ ಜನ ಸೇರಿದ ಜಾಗದಲ್ಲಿ ಕೇವಲ 20,000 ಜನರೇ. ನಿನ್ನೆ ಸ್ಟೇಡಿಯಂ ಅಲ್ಲಿ 22,000 ಸ್ಟೇಡಿಯಂ ಇದು ಇರೋದು. 20,000 ಜನ ಸೇರ್ತಕ್ಕಂಥ ಒಂದು ಸ್ಟೇಡಿಯಂ ಅಲ್ಲಿ 12 ಬಲಿಯಾಗುತ್ತೆ. 12 ಜನ ಕಾಲ್ತುಳಿತಕ್ಕೆ ಬಲಿಯಾಗ್ತಾರೆ.